ಶಿಕ್ಷೆಗೆ ಗುರಿಯಾದ ವಿನಾಯಕ ಕಟಗಿ ನೆನೆದು ಕಣ್ಣೀರು ಹಾಕುತ್ತಿರುವ ಪಾಲಕರು. ಯೋಗೇಶ್ ಗೌಡ ಕೊಲೆ ಆರೋಪದಡಿ ಇದೀಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ A5 ಅಪರಾಧಿ ವಿನಾಯಕ ಕಟಗಿಯನ್ನ ನೆನೆದು ಧಾರವಾಡದಲ್ಲಿ ಅವರ ಪಾಲಕರು ಕಣ್ಣೀರು ಹಾಕುತ್ತಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ವಿನಾಯಕ್ A4 ಆರೋಪಿಯಾಗಿದ್ದು, ಈ ಪ್ರಕರಣ ಸಿಬಿಐಗೆ ವರ್ಗಾವಣೆಯಾಗುತ್ತಿದ್ದಂತೆ ವಿನಾಯಕ ಒಳಗೊಂಡಂತೆ ಒಟ್ಟು 21 ಜನರ ಮೇಲೆ ಸಿಬಿಐ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿತ್ತು. ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ ಆಧರಿಸಿ ಇದೀಗ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ಒಟ್ಟು 16 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದ್ದು, ಇದರಲ್ಲಿ ವಿನಾಯಕ ಕಟಗಿ ಕೂಡ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಇದೀಗ ತಮ್ಮ ಮಗ ಶಿಕ್ಷೆಗೆ ಗುರಿಯಾಗಿರುವುದಕ್ಕೆ ಅವರ ತಂದೆ ತಾಯಿ ಕಣ್ಣೀರು ಹಾಕುತ್ತಿದ್ದಾರೆ. ನನ್ನ ಮಗ ಏನು ತಪ್ಪು ಮಾಡಿಲ್ಲ, ನನ್ನ ಮಗನಿಗಾಗಿ ನಾವು ಜೀವ ಕೊಡಲು ಸಿದ್ಧ, ನಮ್ಮ ಪ್ರಾಣ ಒತ್ತೆ ಇಟ್ಟಾದರೂ ನನ್ನ ಮಗನನ್ನ ಈ ಪ್ರಕರಣದಿಂದ ಮುಕ್ತಿ ಕೊಡಿಸುತ್ತೇವೆ. ಮನೆ ಮುನ್ನಡೆಸುವ ಮಗನೇ ಈಗ ಮನೆಯಲ್ಲಿ ಇಲ್ಲ. ರಾಜಕೀಯ ಷಡ್ಯಂತ್ರದಿಂದ ವಿನಯ್ ಕುಲಕರ್ಣಿ ಅವರನ್ನು ಇದರಲ್ಲಿ ಸಿಲುಕಿ ಹಾಕಿಸಲಾಗಿದೆ ಎಂದು ಪಾಲಕರು ತಮ್ಮ ಅಳಲು ತೋಡಿಕೊಂಡರು. ವಿನಾಯಕ್ ಕಟಗಿಗೆ 2 ಮಕ್ಕಳಿವೆ. ಅವರ ಪಾಲಕರಿಗೂ ಆರೋಗ್ಯ ಸರಿಯಿಲ್ಲ. ಯಾರಾದರೂ ತಪ್ಪು ಮಾಡಿ ಮಾಫಿ ಸಾಕ್ಷಿಯಾದರೆ ಅವರು ಪ್ರಕರಣದಿಂದ ಹೊರಬರಬಹುದಾ? ನಾಳೆ ಮತ್ಯಾರೋ ತಪ್ಪು ಮಾಡಿ ಮಾಫಿ ಸಾಕ್ಷಿಯಾದರೆ ಅವರನ್ನು ಹೊರಗಡೆ ಇರಲು ಬಿಡಬಹುದಾ ಎಂದು ಪ್ರಶ್ನಿಸಿರುವ ವಿನಾಯಕನ ಪಾಲಕರು, ನಾವು ಕೂಡ ಈ ಬಗ್ಗೆ ಕಾನೂನು ಹೋರಾಟ ಮಾಡುತ್ತೇವೆ ಎಂದಿದ್ದಾರೆ. ಏನೇ ಆಗಲಿ 10 ವರ್ಷಗಳ ನಂತರ ಯೋಗೇಶ್ ಗೌಡ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗಿದೆ. ಆದರೆ ತಪ್ಪು ಮಾಡಿ ಶಿಕ್ಷೆಗೊಳಗಾದ 16 ಜನ ಅಪರಾಧಿಗಳ ಕುಟುಂಬಸ್ಥರು ಮಾತ್ರ ಇಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದ್ದಂತೂ ಸುಳ್ಳಲ್ಲ. ಇದಕ್ಕೆ ಏನು ಕೋರ್ಟ್ ತೀರ್ಮಾನ ಮಾಡುತ್ತೆ ಅವ್ರಾಗ ಯಾವ ವಕೀಲರು ಇದನ್ನ ಕೋರ್ಟ್ ನಡ್ಸಾಕತ್ತಾರಲ್ಲ ಅವರೇ ತೀರ್ಮಾನ ಮಾಡ್ಬೇಕ್ರಿ. ಇದನ್ನು ನಾವು ಮನ್ಯಾಗ ಕುಂತ ಹೆಣ್ಮಕ್ಳು ಏನಂತ ಮಾಡ್ಬೇಕು ಹೇಳ್ರಿ. ಹಂಗಾರೆ ಸಣ್ಣ 2 ಮಕ್ಳು ಸೊಸಿ ಸಣ್ಣಕ್ಕಿ, ಅದಕ್ಕೆ ನಾ ಏನು ಮಾಡ್ಬೇಕು? ನಮಗೆ BP ಶುಗರ್ ಇದ್ದವ್ರು, ನನ್ಗ ನೋಡ್ರಿ ಅಂಥ ಬ್ಯಾನಿ ಗಂಡ್ಮಗ, ನಾವು ಎಲ್ಲಂತ ಹೋಗ್ಬೇಕು ಹೇಳ್ರಿ. ಹಂಗಾರೆ ಅವ್ರಿಗೆ ಆರಾಮಿಲ್ರಿ, ಅವ್ರಿಗೆ ಆರಾಮ್ ಹೆಲ್ತ್ ಇದೇ ಐತೆ ಅವ್ರಿಗೆ. ಅದಕ್ಕೆ ಮುಂದೆ ನೀವು ಹೇಳ್ಬೇಕು, ತೀರ್ಮಾನ ಅವ್ರು ಮಾಡ್ಬೇಕು. ಈಗ ಅಲ್ಲ ಮಾಡ್ದಂಥವ್ರನ್ನ ಬಿಟ್ಟು ಮಾಡ್ರಂತ ನನ್ನ ಮಗನ ಹಿಡ್ಕೊಂಡು ಹೋಗ್ಯಾರಲ್ಲ ಹೆಂಗೆ ಅಂತಿದ ಅಂತ ಅದನ್ನ ಕೇಳಿರಿ. ಸಣ್ಣ ಸಣ್ಣ ಮಕ್ಕಳದಾವು ಎಲ್ಲ ಹೇಳ. ಹ್ಞೂನ್ರಿ, ಇವ್ರ ಸಂಬಂಧ ಅಜ್ಜಿ ಹೋಗ್ಬೇಕಿ ನೆಲ ಹಿಡಿದು ಜೀವ ಇನ್ನೂ 2 ತಿಂಗಳಾಗಿಲ್ರಿ ತೀರ್ಕೊಂಡು ನನ್ನ ಮತ್ತಿ ಮೊಮ್ಮಗನ ಸಂಬಂಧ ರೀ. ಹಿಂಗೆ ಆತಲ್ಲ ಅಂತೇಳಿ ಅದಕ್ಕೆ ಮುಂದೆ ಅದಕ್ಕೆ ಇದಕ್ಕೆ ದಾರಿ ಹೆಂಗ್ರಿ ಅಂತ, ಆ ಮಕ್ಕಳ ದಾರಿ ಹೆಂಗ, ಹೆಂಡತಿ ದಾರಿ ಹೆಂಗ, ಮಗ ಇಲ್ಲ ಜೀವನ ಹೆಂಗ್ ಕಳೆಯಾಕತ್ತೀರಿ ನೀವು? ಈಗಾಗಲೇ 3 ದಿನ ಆತ ಜೀವಾವಧಿ ಶಿಕ್ಷೆ. ಎಲ್ಲಿ ನೋಡ್ರಿ ಅಲ್ಲಿ ಒಂದಿಟ್ಟು ಒಲಿ ಮಂದಿ ಹೋಗಿ ನೋಡ್ರಿ, ಮಾಡಿದವ್ರಿಗೆ ಗಡಿಗೆ ತೆಗ್ದಿಲ್ರಿ. ನಾವು ಯಾರು ಒಂದು ತುತ್ಕೊಳ್ತೀನಿ ಒಲಿ ಹಗಲ್ರಿ ರಾತ್ರಿ ನಿದ್ದಿಲ್ಲ ನಮ್ಗೆ. ಏನಂತ ವಿಚಾರ ಮಾಡ್ರಿ, ಮಂದಿಗೆ ಮಕ ಹೆಂಗೆ ತೋರಿಸ್ಬೇಕು ನಾವು? ಅನ್ಕೊಂಡಿದ್ರ ನಮ್ಮ ಮಗ ಇದ್ರೊಳಗೆ ಏನು ತಪ್ಪು ಮಾಡ್ಲಂಗೆ ಹೋಗಿದ್ದು, ತಾವ ಹೋಗಿ ಶರಣಾಗಿದ್ರು. ಕೊಲೆ ಮಾಡಿದ್ರೆ ಬೇರೆ, ನಾವು ಕೊಲೆ ಮಾಡಿದ್ವಿ ಅಂತ ಶರಣಾದ್ರು ಅನ್ಕೊಂಡು. ನಮ್ಮ ಮಗ್ಗಿಂತ ಶಿಕ್ಷೆ ಬರ್ತೈತೆ ಅನ್ನೋದು ನಮ್ಮ ಕನಸಿನ ಮನಸ್ಸಿನಾಗೂ ಇಲ್ಲ. ಏನೋ ಆಗಿಲ್ಲ, ಸಾಕ್ಷಿ ಆಗಿಲ್ಲ, ಬರ್ತಾರೆ ಇವತ್ತಿನ ನಾಳೆವರೆಗೆ ಅನ್ನೋದು ನಮ್ಗೆ ಇದ ಧೈರ್ಯದ ಮಗ ಇದ್ದೀವಿ. ಒಮ್ಮೆ ಹಿಂಗೆ ಆಗುತ್ತಲೆ ಮನುಷ್ಯ ಇರ್ತಾನೋ ಏನು ಸಾಯ್ತಾನೋ ರೀ. ಮನುಷ್ಯ ಹಾರ್ಟ್ ಅಟ್ಯಾಕ್ ಆಗೋವಿದ್ರೆ ಅಲ್ಲೇ ಜಗನ್ ಮಗ ಕಲಸಕ್ಕನ. ನಿಮ್ಮ ಹೆಸರು? ಸವಿತಾ ಕಟಗಿ. ಏನು ಬೇಕಾಗಿದ್ರಿ? ಅವಕಾಶ ಕೊಟ್ಟರೆ ಕೊಟ್ಟರು ಸರ್. ಏನು ಅಂದ್ರೆ ಏನು ಇದು ಸರ್ ಹೊರಗೆ ಕೊಂಡಿಸಿದೆ ಸರ್. ಹೊರಗೆ ಕೊಂಡಿಸಿ ಎಲ್ಲ ಭೇಟಿಯಾಗಿ ಈಗ ವಕೀಲರಿಗೆ ಇದು ಮಾಡ್ರಿ ಮಾತಾಡಿ ಸರ್. ಹಿರಿಯರು ಹೇಳ್ರಿ ಸರ್. ಎಷ್ಟು ಜನ ಸರ್ ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ಬಾಬುರೊಬ್ಬರ ಮನೆ ಕಡೆ ಬರ್ತಾರೆ ಅಂದ್ರೆ ಪೂರ ಶಾಲೆ ನಿಮ್ಮದೇ ಇದೆ? ಪೂರ ತಂಜಾರ್ ಮಾಡಿದ್ರಲ್ಲ. ವಿನಾಯಕ ಈಗ ವಿನಾಯಕನ ತಮ್ಮ ಇಬ್ಬರೇ ನಿಮ್ಮ ಮಕ್ಕಳು? ಹೆಣ್ಮಕ್ಳಿಲ್ಲ. ಹೆಣ್ಮಕ್ಳು ಸರ್. ಮಗಳು ಏನು ಮಾಡ್ತಿದ್ರು? NTTP ಆಂಧ್ರ ಪ್ರದೇಶ ಕರ್ನಾಟಕದ ಜಾಬ್ ಮಾಡ್ತಿದ್ರು. ಅದರಿಂದ ಮಳೆ ಭಾಳ ಆತ. ನಾವು ಹೋಗಿದ್ದೆ ಎಲ್ಲವರ್ಗೆ ಹಾವು ಚೋಳು ಅಡ್ಡಾಡೋದು ನೋಡಿ ಬಂದ್ಬಿಡಪ್ಪ ಅಂತಿದ್ದೆ. ಬಿಟ್ಟು ಬಂದ ತಕ್ಷಣ ಇಲ್ಲಿ ರಾಜಕೀಯ ಆಗಲಿ ಸ್ವಲ್ಪ ಈಗ ರಿಯಲ್ ಎಸ್ಟೇಟ್ ಈಗ ಅಲ್ಲಿ NTTP ಮುಗಿಸ್ ಸಂಬಂಧ ಒಂದು 15 ವರ್ಷ ಆಗಿರ್ಬೇಕು ಸರ್ ಮಾಡತ್ತೆ. ಆಲ್ಮೋಸ್ಟ್ ಆಗಿರ್ಬೇಕು. ಯಾಕಂದ್ರೆ ಈಗ ಇದನ್ನ ಆಗಿ ಕೇಸ್ ಆಗಿನೇ 10 ವರ್ಷ ಆತ. ಅದಕ್ಕೆ ಜಾಸ್ತಿ. ಈಗ ಅವ್ರಿಗೆ ಎಷ್ಟು? ವಿನಾಯಕ್ ಎಷ್ಟು ಮಕ್ಕಳು? ಇಬ್ಬರು ಸರ್. ಹುಡುಗರು ಅವರು ತೋರ್ಸಕ್ ಬರಲ್ಲ. ಇಬ್ಬರು ಮಕ್ಕಳು. ಅಪ್ಲಿಕೇಶನ್ ಯಾವಾಗ ನೀವು ವಿಚಾರ ಮಾಡಿ
ಸರ್ ನೆಕ್ಸ್ಟ್ ಮುಂದೆ ಅಪ್ಲಿಕೇಶನ್ ಹಾಕ್ತೀವಿ. ಅಲ್ಲಿ ಹಿರಿಯರಿಗೆ ನಮ್ಮ ಏನು ಹಾರ್ಟ್ ಅಟ್ಯಾಕ್ ಇಲ್ಲ ಸರ್ ಹಂಗೇನಿಲ್ಲ. ಸ್ವಲ್ಪ ಯಾವಾಗ ಬಿ ಪಿ ಜಾಸ್ತಿ ಶುಗರ್ ಬೈತಲ್ರಿ, ಹಿಂಗಾಗಿ ಎಲ್ಲಿ ದೂರ ಪಡಿಸ್ಬೇಕು. ಯಾರು ಕೈಲಿ ಹೋಗ್ತಾರೆ, ನಾವು ಯಾರು ನಾಲ್ಕರು ತಮ್ಮರು ಅವ್ರು ಏನು ಮಾಡ್ತಾರೆ, ಅವ್ರಲ್ಲಿ ಇರ್ತಾರೆ ಅವರು ಇದ್ರಾಗ ಟೆಂಡರ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರೆ ಎಲ್ರು. ವಾಣಿಜ್ಯ ಇಲಾಖೆ. ಆಗಿಲ್ಲ ಗೊತ್ತಿಲ್ಲ ಇವ್ರಿಗೆ. ನಮ್ಮ ಮಕ್ಕಳು ಮಾಡಿದಕ್ಕೆ ಇಷ್ಟ ಮಾಡಿಬಿಟ್ರು. ಆ ಸತ್ತೊಂದು ಏನು ತೆಗೆದಿಲ್ಲ, ಸತ್ತೊಂದು ಏನು ತೆಗೆದಿಲ್ಲ. ಸತ್ತವ ಭಾಳ ಸುದ್ದಿದ್ದ, ಸತ್ತವ ಏನು ದೊಡ್ಡ ರಾಜಕೀಯ ರೆಡಿನೇ ಅದೇವ್ರಿ. ನಮ್ಮ ಜೀವಾದ್ರು ಕೂಡ ಕಡಿದೆ. ನಮ್ಮ ಮಗನ ಸಂಬಂಧ ನಾವು ಜೀವಾದ್ರು ಕೊಡ್ತೇವೆ, ಗಂಡ ಹೆಂಡತಿ. ನಮ್ಮ ಮಗ ನಮ್ಮ ಮನೆಗೆ ನಮ್ಮ ಮಗ ಇವತ್ತು ನಮ್ಮ ಮನೆಗೆ ಬರಬೇಕು, ನಮ್ಮ ಮಗನಿಗಾಗಿ ನಾವು ಜೀವವನ್ನು ಕೊಡ್ತೇಳ್ತೀವಿ. ನಮ್ಮ ಮಗ ಇವತ್ತು ದಾರಿ ನೋಡ್ಕೊತಿದ್ದೇವೆ ನಾವು. ಈಗಿನ ಇದಿಲ್ಲ ಏನಿಲ್ಲ. ಮನ್ಯಾಗ ಮೇನ್ ಅವನ ನಮ್ಮ ಮನೆ ಫ್ಯಾಮಿಲಿ ಪೂರ ಮೇಂಟೈನ್ ಮಾಡೋ ಅವನ ಹಾಕಿದ್ರೆ ಇದು ಯಾರು ನೋಡ್ಕೊತಾರೆ? ಇಲ್ಲ, ಇಡೀ ಕುಟುಂಬಕ್ಕೆ ಅವರೇ ಆಸರಾಗಿದ್ದು. ಇಡೀ ಕುಟುಂಬ ಅವರ ಆಸರೆ. ಮತ್ತು ಈಗ ಯಾರು ಹೋಗಿ ಅವ್ರಿಗೆ ಭೇಟಿಯಾಗಿದ್ರೆ ಭೇಟಿ ಇದ್ರಿ ಯಾರು ನಾವೆಲ್ಲ ಬೆಟ್ಟ ಕೊಟ್ಟರು. ತರ್ಡ್ ದಿವಸ ಸಂಜೆ ಮುಂದೆ ಬೆಟ್ಟ ಹಾಕಿ ಕೊಡಲಿಲ್ಲ. ಜೀವ ಶಿಕ್ಷೆ ಅಂತಲೇ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲ, ಈಗ ಮಗನಿಗೆ ಜೀವಾವಧಿ ಶಿಕ್ಷೆ ಆಗ್ತೈತೆ ಅಂತ ಯಾರು ನಿಮಗೆ ಅನಿಸಿದೆ? ಇಲ್ಲ ಇಲ್ಲ ಅನಿಸಿಲ್ಲ. ಜೀವನ ಆರೋಪಿ ಏನು ಆರೋಪಿ ಮಾಪಿ ಸಾಕ್ಷಿ ಅಂತ ಹೌದು. ಕೋರ್ಟ್ ಹೇಳ್ತದೆ ಅಂದಮೇಲೆ, ಕಾನೂನು ಹೇಳ್ತದೆ ಅಂದಮೇಲೆ ಈಗ ಅವ್ರು ರಿಯಲ್ ಎಸ್ಟೇಟ್ ಮಾಡ್ತೀವಿ ಸರ್. ಹಾಂ, ಎಷ್ಟು ವರ್ಷದಿಂದ ರಿಯಲ್ ಎಸ್ಟೇಟ್ ಮಾಡಿ? ಒಂದು 15-20 ವರ್ಷದಿಂದ ಮಾಡಾಕ್ತೀವಿ ಸರ್. ಈ ಮುಂಚೆ ಏನು ಕೆಲಸ ಮಾಡ್ತಿದ್ರಿ ಸರ್? ಯಾರು ವಿನಾಯಕ್ ರೀ? ಹಾಂ. ಅವರು ಎಂಟಿನೇ ಮುಗಿಸ್ಕಾಸ ಆಂಧ್ರ ಗನ್ನರ ಜಾಬ್ ಮಾಡಿದ್ರು. ಯಾಕೆ ಇಲ್ಲಿ ಯಾಕೆ ಬಂದರು ಸರ್ ಅವರು? ಅಲ್ಲಿ ಮನ್ಯಾಗ ಇಬ್ಬರು ಮನ್ಯಾಗ ನೋಡೋಕೆ ಯಾರು ಇಲ್ಲ, ಹಿರಿಯರು ಯಾರಿಲ್ಲ ಅಂತೇಳಿ ನಾನು ಕರೆಸಿದ್ದೆ. ಏನು ಈಗ ಜೀವಾವಧಿ ಶಿಕ್ಷೆ ಆತ್ರಿ, ನಿಮ್ಗೆ ಏನು ಅದು ನಮ್ಗೆ ಎಲ್ಲ ಗೊತ್ತಿದ್ದದ ಇದ್ರಿ. ಎಲ್ಲ ಯಾರಿಗೆ ಹೇಳ್ದೇನದ ಜೀವ ಶಿಕ್ಷೆ ಹಾಕಿದ್ರಿಂದ ಮೊದಲು 2 ದಿವಸ ಮೊದಲೇ ಗೊತ್ತಿತ್ತು ನಮ್ಗೆ. ಮೊದಲೇ ಏನಾಗೋಕ್ಕಿಂತ ಮೊದಲೇ ಮಂದಿ ಹೇಳ್ಕೊಂಡಿದ್ರು, ನಿಮ್ಗೆ ಶಿಕ್ಷೆ ಆಕೈತಿ ಮತ್ತು ML ಅವ್ರ ಹೊಳ್ಳಿ ಎಲೆಕ್ಷನ್ ಆಕೈತಿ ಅಂತ ಎಲ್ಲ ಮಂದಿ ಪಬ್ಲಿಕ್ ಹೇಳ್ಕೊಂಡಿದ್ರು ನಮ್ಗೆ. ಆದ್ರೂ ನಮ್ಗೆ ಸಾಕ್ಷಿ ಆಗಿಲ್ಲ, ಏನು ಆಗೋದಿಲ್ಲ, ಯಾವ ಸಾಕ್ಷಿ ಇಲ್ಲ, ಆಗಾಕಿಲ್ಲ ಅಂತ ನಮ್ಮ ತಲೆಯಾಗಿತ್ತು. ಇವರು ಶರಣಾದವರು ಕೊಲೆ ಮಾಡಿವಂತ ಶರಣಾದವರು ನಿಮ್ಮ ಮಗ ಇಲ್ಲ ಸರ್. ಕೊಲೆ ಕೇಸಲ್ಲಿ ಅಂದ್ರೆ ಕೊಲೆ ಮಾಡೋ ಜಾಗದಾಗ ಇರ್ಬೇಕಿಲ್ಲ, ಅಪೂರ್ವರಾಗಿದ್ದರು. ಅಪೂರ್ವರಾಗಿದ್ದ ಕಾರಣಕ್ಕೆ ಇವ್ರಿಗೂ ಕೂಡ ಈಗ ಜೀವಾವಧಿ ಶಿಕ್ಷೆ ಇಲ್ಲ. ನನಗೆ ಗೊತ್ತಿಲ್ಲ ಸರ್, ಅಪ್ರೂವ್ ಗೊತ್ತಿಲ್ಲ ಸರ್. ಅಪ್ರೂವ್ ಗೊತ್ತಿಲ್ಲ. ನಾನು ಕೇಳಿದೆ ಮನೆಗೆ ಬಂದಾಗ ನಮ್ಮ ಪೊಲೀಸ್ ಹಿಡ್ಕೊಂಡು ಹೋಗಿದ್ರು ಅಷ್ಟೇ ಹೇಳಿದ್ರು ಅವರು. ಯಾವಾಗ ನಿಮ್ಮ ಮುಂದೆ ಮಾತಾಡಿದ್ರ ನಾವು ಭಾಗಿಯಾಗಿದ್ದೆ ಕೊಲೆ ಕೇಸ್? ಇಲ್ಲ, ನಾವು ಇಲ್ಲ, ಯಾವ ಕೊಲೆ ಕೇಸ್ ಇಲ್ಲ ಅಂತ ಹೇಳಿದ್ರು ಅವರು. ಈಗ ಜೀವಾವಧಿ ಶಿಕ್ಷೆ ಆಗಿನ ಮಗಗೆ ಏನು ಭೇಟಿಯಾಗಿ ಬಂದಿರಿ ಸರ್? ಜೀವ ಶಿಕ್ಷೆ ಭೇಟಿಯಾಗಿಲ್ಲ ಸರ್, ಯಾಕಂದ್ರೆ ನಾವು ಭೇಟಿಯಾಗಿ ಕೊಡಲಿಲ್ಲ ಇಲ್ಲಿ. ನೀವು ಏನು ಬಂದರು ಅಲ್ಲೇ ಬಂದು ಟೈಮ್ ತೊಗೊಂಡು ಬಂದು ಭೇಟಿ ಆಗಂತ ಹೇಳಿದ್ರೆ ಕೊಡಲಿಲ್ಲ. ಈಗ ಏನು ಮುಂದೆ ಕಾನೂನು ಹೋರಾಟ ಮಾಡ್ಬೇಕು ಏನಿದೆ? ಹೋರಾಟ ಮಾಡ್ಬೇಕು ಸರ್. ಮತ್ತು ಅದು ಏನೆಲ್ಲ ಶಿಕ್ಷೆ ಮಾಡ್ಯಾರಪ್ಪ ಅಂದ್ರೆ ಹೋರಾಟ ಮಾಡ್ಬೇಕು ಸರ್. ಈ ಮಾಫಿ ಸಾಕ್ಷಿ ನೋಡ್ರಿ, ಫಸ್ಟ್ ಆರೋಪಿಯಾಗಿ ಯಾರೋ ಒಬ್ಬ ಮರ್ಡರ್ ಮಾಡಿ ಹೋಗಿ ಬಿಟ್ಬಿಡ್ಬೋದು ಅಂತ ಒಂದು ಐತೆ ಬಿಡಾಕೆ ಇಲ್ಲಿ ಕೈದಿ ಐತ್ರಿ. ಅಂದ್ರೆ ಫಸ್ಟ್ ಸಾಕ್ಷಿನ ಫಸ್ಟ್ ಆರೋಪಿ ಇದ್ದಾನ, ಈ ಒಂದು ಸಾಕ್ಷಿ ಇದ್ದವನ ಬಿಟ್ಟಾರ. ಮತ್ತು ಅವ್ನು ಪೊಲೀಸ್ ಕಾವಲ ಏನು ಸರ್ ಅವ್ರ ಹೆಸರು? ಅದು ಮುತ್ತಿಗೆ ಅಂತೇಳಿ, ಬಸವ ಮುತ್ತಿಗೆ ಅಂತೇಳಿ. ಮತ್ತು ಏನು ಆರೋಪಿ ಅವನ ಅಂತ ಕುಂದ್ರೆ ಮಾಫಿ ಸಾಕ್ಷಿ ಮಾಡ್ತಾರ, ನೀವು ತಿಳ್ಕೊಂಡ್ಬಿಡಲ್ಲ. ಅವ್ನು ಶಿಕ್ಷಣ ಆಗಿಲ್ಲ ಸಾಕ್ಷಿ ಆಗಿದ್ದಕ್ಕೆ ಅವ್ರಿಗೆ ಅಂದ್ರೆ ಯಾರ ಮತ್ತೆ ಇನ್ನೊಬ್ಬರು ಯಾರು ಮರ್ಡರ್ ಮಾಡಿ ಕಸ ಒಳಗೆ ಹೋಗಿ ಕಸ ನಮ್ಮ ಮಾಫಿ ತಪ್ಪತ್ರ ಎಲ್ಲ ಹೇಳ್ತೀನಿ ಅಂತಂದ್ರೆ ಬಿಟ್ಬಿಡ್ತಾರೆ ಅಂತ ಕೋರ್ಟ್ನಾಗ. ಈಗ ನಿಮ್ಮ ಮಗ ಇಲ್ಲದ ದಿನಗಳನ್ನ ಹೆಂಗೆ? ಯಾಕಂದ್ರೆ ಈಗ ಮಕ್ಕಳು ಅದಾವ, ಸಣ್ಣ ಮಕ್ಕಳು ಅದಾವ, ಮಗ ಇಬ್ಬರು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು, ಮನೆಗೆ ಆಧಾರ. ಈ ಸಮಯದಲ್ಲಿ ನಿಮ್ಮ ಜೊತೆ ಇರಬೇಕಾಗಿತ್ತು, ಮಗ ಈಗ ಒಳಗಡೆ ಇದ್ದಾನೆ. ತಾವು ಹೆಂಗೆ ಜೀವನ ಈಗ? ಏನಿಲ್ಲ ಸರ್, ಮಾತಾಡೋದು ಏನಿಲ್ಲ. ಮೇನ್ ಇದ್ದ ದುಡಿಯೋಣ ಹೋಗ್ಯದ. ಬಾಯ್ ಅಲ್ಲಿ